ಹಲೋ ಸ್ನೇಹಿತರೆ, ನಮಸ್ಕಾರ. ನಾವಿವತ್ತು ಎಲ್ಲಿದ್ದೀವಿ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಮಣ್ಣೆ ಪೋಸ್ಟು ಸೋಮಸಾಗರ ಅನ್ನೋ ಹಳ್ಳಿಲಿದ್ದೀವಿ. ಇಲ್ಲಿ ಒಬ್ಬ ರಂಗಯ್ಯ ಮೇಷ್ಟ್ರು ಅನ್ನೋ ರಿಟೈರ್ಡ್ ಟೀಚರು ಒಂದು ಸ್ವಲ್ಪ ಇಲ್ಲಿ ಅಡಿಕೆ ಹಾಕಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡಿಸ್ತೀನಿ. ಮೇಷ್ಟ್ರೇ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಹೇಗಿದೆ ನಿಮ್ಮ ಒಂದು ಆರೋಗ್ಯ? ಆರೋಗ್ಯ ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಈ ಅಡಿಕೆ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಬೋರಾಗ ಒಳ್ಳೆ ನೀರು ಬಿತ್ತು, ಅದಕ್ಕೋಸ್ಕರ ಹಾಕೋಣ ಅಂತ ಒಂದು ಇಷ್ಟಪಟ್ಟು. ಎಷ್ಟು ಗಿಡ ಹಾಕಿದ್ದೀರಾ? 600 ಗಿಡ ಹಾಕಿದ್ದೀನಿ. 600? ಎಷ್ಟು ಎಕರೆಗೆ ಹಾಕಿದ್ದೀರಾ? 1 ಎಕರೆ. 1 ಎಕರೆಗೆ 600 ಗಿಡ ಹಾಕಿದ್ದೀರಾ? ಎಷ್ಟು ಸಾಲಿಂದ ಸಾಲು ಎಷ್ಟು? 8.5 ಅಡಿ 8.75 ಅಡಿ ಅದೇ. ಗಿಡದಿಂದ ಗಿಡಕ್ಕೂ ಅಷ್ಟೇನಾ? ಎಲ್ಲ ಡ್ರಿಪ್ಸ್ ಮಾಡಿಸ್ಬಿಟ್ಟಿದ್ದೀರಾ? ಡ್ರಿಪ್ಸು. ಈ ಅಡಿಕೆ ಗಿಡನ ಎಲ್ಲಿಂದ ತಂದ್ರಿ? ಇದು ಹೆಬ್ಬಾಕ್ ಅಂತ ಹೇಳ್ಬಿಟ್ಟು ತುಮಕೂರು ಜಿಲ್ಲೆ ಹೆಬ್ಬಾಕ್ ಎಂಬ ಊರನ್ನೇ ತಂದ. ಹೌದಾ? ಇದು ಗುಂಡಿ ಎಲ್ಲ ಏನು ಟ್ರೆಂಚ್ ಹೊಡ್ಸಿದ್ದ? ಹೆಂಗಿದು? ಟ್ರೆಂಚ್ ಹೊಡ್ಸಿದ್ದು JCB. ಎಷ್ಟು ಅಡಿ ಆಳ? ಆಳ ಒಂದು 3 ಅಡಿ ಹೊಡ್ಸಿದ್ವಿ. ಹೌದಾ? ಇದಕ್ಕೆ ಗೊಬ್ಬರ ಎಲ್ಲ ಹೆಂಗೆ ಏನೇನು ಕೊಟ್ರಿ ಮೊದಲು ಉಣ್ಬೇಕಾದ್ರೆ? ಉಣ್ಬೇಕಾದ್ರೆ ನಾವು ಒಂದು ಸ್ವಲ್ಪ ತಿಪ್ಪೆ ಗೊಬ್ಬರ ಹಾಕ್ತು ಅಷ್ಟೇನೆ. ಆಮೇಲೆ ಈಗ 1 ವರ್ಷದ ಸೊಸಿ, ಈಗ ಟೆರಾಫಾರಮ್ ಗೊಬ್ಬರ ಪ್ಲಸ್ ನಮ್ಮ ತಿಪ್ಪೆ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಒಂದೊಂದು ಸೊಸಿಗೆ ಒಂದೊಂದು ಡಬ್ಬ ಹಾಕ್ಸಿದ್ವಿ. ಹೌದಾ? ಒಂದು ಗಿಡಕ್ಕೆ ಎಷ್ಟು ರೂಪಾಯಿ ಬಿತ್ತು? ಒಂದು ಗಿಡಕ್ಕೆ 50 ರೂಪಾಯಿ ಬಿತ್ತು. 50 ರೂಪಾಯಿ ಎಲ್ಲ ಲಾರಿಲಿ ತಂದಿದ್ದು ಟ್ರಾನ್ಸ್ಪೋರ್ಟು. ಇದು ಇವಾಗ ಏನು ರೇಟ್ ಇದೆ ಅಡಿಕೆ? ಈಗ ಅಡಿಕೆ ಏನು ಅದೆಷ್ಟು ಅಡಿಕೆ ಒಳ್ಳೆ ರೇಟ್ ಅದು ಈಗ. ಒಳ್ಳೆ ರೇಟ್ ಇದೆ ಇವಾಗ. ಅದೇ ಮೊನ್ನೆ ಎಷ್ಟು 52,000 ಏನೋ ಹೋಯ್ತು ಟನ್ ಅಲ್ಲ ಕ್ವಿಂಟಾಲು. ಅದೇ ಚೆನ್ನಾಗಿ ರೇಟ್ ಇದೆ. ಮುಂದಕ್ಕೂ ಹೀಗೆ ಇರುತ್ತೆ ಅನ್ನೋ ಭರವಸೆ ನಿಮ್ಗಿದೆಯಾ? ಐತೆ ಐತೆ. ಒಳ್ಳೆ ಕಲರ್ಗೆ ಅದು ಇದು ಓದ್ತಾದೆ. ಆ ಕಡೆ ಈ ಕಡೆ ಎಲ್ಲ ಹೋಗೋದಷ್ಟೇ ಒಳ್ಳೆ ಇದ್ದದೆ. ಹೌದಾ? ಇದು ಅಡಿಕೆ ಮಾತ್ರನ ಮತ್ತೆ ಇನ್ನೇನಾದ್ರು ಮಾಡಿದ್ದೀರಾ? ಬೇರೆ 100 ತೆಂಗಿನ ಗಿಡ ಮಾಡಿದ್ದೀನಿ. ತೆಂಗಿನ ಗಿಡ ಮತ್ತು ಅದ್ರ ಜೊತೆಗೆ ಮಾವಿನ ಗಿಡ, ಮಾವೆಲ್ಲ ಮಾಡಿದ್ದೀರಾ? ಎಲ್ಲ ಡ್ರಿಪ್ಸ್ ಮಾಡಿಸಿದ್ದೀರಾ? ಡ್ರಿಪ್ಸ್ ಮಾಡಿಸಿದ್ದೀವಿ. ಇದರಲ್ಲಿ ಏನು ರೋಗ ಬರುತ್ತೆ? ಇದಕ್ಕೆ ಔಷಧಿ ಜಾಸ್ತಿ ಅಂತಾರಲ್ಲ ಕಮರ್ಷಿಯಲ್ ಬೆಳೆಗೆ. ಅದೇ ರೋಗ ಅದು ಯಾವ್ಯಾವ ಇದ್ರ ರೋಗ ಎಲ್ಲ ಗೊತ್ತಿರೋ ಸಿಡಿ ರೋಗ ಎಲ್ಲ ಅವಕ್ಕೆಲ್ಲ ಸ್ವಲ್ಪ ಆಮೇಲೆ ಔಷಧಿ ಹೊಡಿಬೇಕು. 2 ವರ್ಷ 3 ವರ್ಷ ಆದ್ಮೇಲೆ. ಹೌದಾ? ಇದರಲ್ಲಿ ಇದು ಎಷ್ಟು ವರ್ಷದ ಗಿಡ ಇವು? ಈಗ ಅಲ್ಲಿಗೆ 1.5 ವರ್ಷದ ಗಿಡ, 2 ವರ್ಷದ ಗಿಡ. 2 ವರ್ಷ ಆಯ್ತು. ನಮ್ದು ಹಾಕಿ 1 ವರ್ಷ ಆಯ್ತು ಅಷ್ಟೇ. ಹೌದಾ? ಅಂದ್ರೆ ಅವು 1 ವರ್ಷದ ಗಿಡ ಅವ್ರು ಕೊಟ್ಟಿದ್ದ? 1.5 ವರ್ಷದ ಗಿಡ ನಮಗೆ ಕೊಟ್ಟಿದ್ರು. ಹೌದಾ? ಇದ್ರಲ್ಲಿ 2 ವರ್ಷದ ಗಿಡ. ಇದ್ರಲ್ಲಿ ಅಂತರ ಬೆಳೆ ಏನಾದ್ರು ಮಾಡ್ಬೋದಾ? ಮಾಡ್ಬೋದು. ಏನೇನು ಮಾಡ್ಬೋದು? ಜೋಳ ಪರಂಗಿ ಗಿಡ ಹಾಕ್ಬೋದು. ಜೋಳ ಹಾಕ್ಬೋದು. ನಾವೊಂದಷ್ಟು ಪರಂಗಿ ಗಿಡ ಎಲ್ಲ ಹಾಕಿದೀವಿ. ಹೌದಾ? ಸ್ವಲ್ಪ ತೊಂದರೆ ಆಯ್ತು. ಹೌದಾ? ಅಡಿಕೆ ಗಿಡ ಎಲ್ಲ ಚೆನ್ನಾಗಿದ್ದಾವೆ. ಇದಕ್ಕೆಲ್ಲ ನೀರು ಜಾಸ್ತಿ ಕೇಳುತ್ತಲ್ವ ಇವೆಲ್ಲ? ನೀರು ಜಾಸ್ತಿ ಬೋದು. ಬೇಸಿಗೆನಾಗ ನೀರು ಬೇಕು. ಹೌದು. ಇವಾಗ ನೀವು ಮತ್ತೆ ಮಳೆಗಾಲದಲ್ಲಿ ಏನು ಅಂತರ ಬೆಳೆ ಹಾಕ್ಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ? ಮಳೆಗಾಲದಲ್ಲಿ ಸ್ವಲ್ಪ ತೊಗರಿ, ಅಲಸಂಡೆ ಇವನ್ನ ಹಾಕೋಣಂತ. ಹೋದ ವರ್ಷನೂ ಹಾಕಿದ್ದು ಒಳ್ಳೆ ಬೆಳೆ ಆಗಿತ್ತು. ಒಂದು 2 ಚೀಲ ಕಾಳು ಅವರೆಕಾಳು ಆಗಿತ್ತು. ಸುಮಾರು ಕಾಯಿ ಮನೆಗೆಲ್ಲ ಉಪಯೋಗಿಸ್ತು. ಒಳ್ಳೆ ಇಳುವರಿ ಬಂದಿತ್ತು. ಅವರೆ ಗಿಡ, ತೊಗರಿ ಗಿಡನೂ ಅಷ್ಟೇ. ಹೌದಾ? ಇದರಲ್ಲಿ ಮಧ್ಯದಲ್ಲಿ ಕೋಕೋ ಹಾಕ್ಬೋದು. ಸ್ವಲ್ಪ ದೊಡ್ಡದಾದ್ಮೇಲೆ ಕಾಳು ಮೆಣಸು ಹಾಕ್ತಾರೆ ಅಂತಾರಲ್ಲ, ನಿಮ್ಗೇನಾದ್ರು ಹಾಕೋ ಐಡಿಯಾ ಏನಾದ್ರು ಇದೆಯಾ? ಅದೇ ಮುಂದೆ ಹಾಕೋ ಐಡಿಯಾ ಅದೇ. ಹೌದಾ? 2 ವರ್ಷ ಕಾಳು ಕುಂಡಿಸಿ ಭೂಮಿ ಫಲವತ್ತಾಗ್ತದೆ. ಆ ಫಲವತ್ತಾದ್ಮೇಲೆ ನಾವು ಇದು ಮಾಡ್ಕೊಂಡು ಆಮೇಲೆ ಕೋಕೋ ಇದು ಮಾಡೋದು. ಇದನ್ನ ನೀವು ಮನೆಯವರೇ ಮೇಂಟೈನ್ ಮಾಡ್ತೀರಾ ಇಲ್ಲ ಆಳು ಏನಾದ್ರು ಇಟ್ಕೊಂಡಿದ್ದೀರಾ? ಆಳು ಇಟ್ಕೊಂತೀವಿ. ಮನೆಯವರೇ ಜಾಸ್ತಿ. ಮನೆಯವರೇ ಮೇಂಟೈನ್ ಮಾಡ್ತೀರಾ ಎಲ್ಲ? ಈಗ ತೆಂಗಿನ ತೋಟ ತೋರಿಸ್ತೀರಾ ನೆಕ್ಸ್ಟ್ ನಮಗೆ? ಆಯ್ತು.